ನಮಸ್ಕಾರ. ಇವತ್ತಿನ ವಿಷಯ ಧೂಳು ಡಸ್ಟ್. ಓಕೆನಾ? ಆ್ಯಕ್ಚುಲಿ ಏನಾಯ್ತಂದರೆ, ನಾನು ಧೂಳು ಒರೆಸ್ತಾ ಇದ್ದೆ. ಕಿಟಕಿಲಿ, ಮನೆಯಲ್ಲಿ, ಗೋಡೆಯಲ್ಲಿ ಎಲ್ಲ ಕಡೆ ಕಸ ಗುಡಿಸ್ತಾ ಇದ್ದೆ. ಎಲ್ಲ ಕಡೆ ಒರೆಸ್ತಾ ಇದ್ದೆ. ಟೀಪಾಯಿ, ಸ್ಟ್ಯಾಂಡು ಎಲ್ಲ ಒರೆಸಿದೆ, ಎಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಮನಸ್ಸಿಗನ್ನಿಸ್ತು, ಈ ಥರ ನಾವು ಧೂಳು ಹೊಡಿತಾ ಲೈಫಿನ ಎಷ್ಟೊಂದು ಟೈಮನ್ನು ಬರೀ ಧೂಳು ಹೊಡೆಯೋದ್ರಲ್ಲೇ ಕಳೆದ್ಬಿಡ್ತೀವಿ ನೋಡ್ರಿ. ಧೂಳು ಮನೆಗಿರುತ್ತೆ, ಗೋಡೆಗಿರುತ್ತೆ, ನೆಲಕ್ಕಿರುತ್ತೆ, ಎಲ್ಲ ಓಡಿಸ್ತೀವಿ ರೀ. ಆದರೆ ಅದೇ ಧೂಳು, ಅದೇ ಗಲೀಜು ನಮ್ಮ ಬಟ್ಟೆಗಿರುತ್ತೆ, ಬಟ್ಟೆ ತೊಳಿತೀವಿ. ಮೈನಲ್ಲಿರುತ್ತೆ ಅಂತ ಮೈಯನ್ನು ತೊಳ್ಕೊಂಡು ಸ್ನಾನ ಮಾಡ್ತೀವಿ. ಆದರೆ ಒಳಗಡೆ ಇರುತ್ತಲ್ಲ ಯೋಚನೆಯಲ್ಲಿ, ಅದಕ್ಕೇನು ಮಾಡ್ತೀವಿ? ಎಲ್ಲ ಹೊರಗಡೆ ಮಾತ್ರ ಗಲೀಜಿರುತ್ತಾ, ಹೊರಗಡೆ ಮಾತ್ರ ಧೂಳಿರುತ್ತಾ, ಹೊರಗಡೆ ಮಾತ್ರ ಕೊಳಕಿರುತ್ತಾ? ಇಲ್ಲ, ಯೋಚನೆಯಲ್ಲಿರುತ್ತಲ್ಲ ಧೂಳು, ಅದನ್ನು ಹೇಗೆ ಕ್ಲೀನ್ ಮಾಡ್ತೀವಿ? ಅದೇನೂ ಮಾಡಲ್ಲ. ಅದಕ್ಕೆ ಮನೆಯನ್ನು ಕ್ಲೀನ್ ಮಾಡಿಟ್ಕೊಂಡು ಕ್ಲೀನಾಗಿದೆ ಅಂತ ಡಿಕ್ಲೇರ್ ಮಾಡಿಬಿಡ್ತೀವಿ. ನಮ್ಮ ಒಳಗಡೆ ಹೇಗಿದೆ ಅಂತ ಹೊರಗಡೆ ಹೊರಗಡೆ ಹೇಳಕ್ಕೆ ಹೋಗಲ್ಲ. ಹೇಳಿದರೆ, ಬಾಯಿ ಬಿಟ್ಟರೆ 100% ಒಳಗಡೆ ಯೋಚನೆ ಮಾಡ್ತಾ ಇರೋದನ್ನು ಬೇರೆಯವ್ರ ಜೊತೆಗೆ ಹೇಳಿದರೆ, ನಾವು ಎಷ್ಟು ಕೊಳಕು ಎಷ್ಟು ಗಲೀಜು ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾವು ಹೇಗೆ ಹೊರಗಡೆಯಿಂದ ಕಂಡ್ರೂ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಎಲ್ಲ ಮಾಡ್ಕೊಂಡು ಬಿಡ್ತೀವಿ. ಯಾಕಂದರೆ ಒಳಗಡೆ ಏನಿದೆ ಅಂತ ಹೊರಗಡೆ ನಿಮಗೆ ಗೊತ್ತಾಗಬಾರ್ದಲ್ಲ, ಅದಕ್ಕೆ ಮುಚ್ಚಿಟ್ಕೊಂಡ್ಬಿಡ್ತೀವಿ ಅಲ್ವಾ? ಅಲ್ಲಿರುವ ಗಲೀಜನ್ನು ಯಾವಾಗ ತೊಳೆಯೋದು ನಾವು? ಆ ಡಸ್ಟನ್ನು ಯಾವಾಗ ತೊಳೆಯೋದು ನಾವು? ಇದೇ ಕೈ ಕಾಲಲ್ಲಿ ತೊಗೊಂಡು ಇಡೀ ಮನೆಯನ್ನು ತಿಕ್ಕಿ ಕ್ಲೀನ್ ಮಾಡಿಕೊಂಡು ರಿಲೇಟಿವ್ಸ್ ಬರ್ತಾರೆ, ನೆಂಟರು ಬರ್ತಾರೆ, ಗೆಸ್ಟ್ ಬರ್ತಾರೆ ಅಂತ ಎಷ್ಟು ಮನೇನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಹೇಳಿ. ಮನಸ್ಸು ಅಷ್ಟೇ ಕ್ಲೀನಾಗಿರುತ್ತೆ ರೀ. ಅವ್ರು ಬರ್ತಾರೆ ಅಂದ್ರೆ ನಮಗೆ ಕಿರಿಕಿರಿ ಶುರುವಾಗ್ಬಿಟ್ಟಿರುತ್ತೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಎಲ್ಲಿ ಏನೋ ಹೇಳ್ಕೊಂಬಿಡ್ತಾರೋ ಏನೋ ನಮ್ಮ ಬಗ್ಗೆ ಏನೋ ಕೆಟ್ಟದ್ದು ಇನ್ನೊಬ್ಬರ ಹತ್ರ ಮಾತಾಡ್ಕೊಳ್ಳೋದೇ ಇರಲಿ ಅಂತ ನಾವು ಮನೆಯನ್ನು ಸ್ವಚ್ಛ ಮಾಡ್ತಾ ಇರ್ತೀವಿ. ಮನಸ್ಸಲ್ಲಿ ಹಾಗೆ ರಾಡಿ ಇರುತ್ತೆ, ಗಲೀಜಾಗೆ ಇರುತ್ತೆ. ಅದನ್ನು ಚೊಕ್ಕ ಮಾಡೋ ಕೆಲಸಕ್ಕೆ ಹೋಗೋದಿಲ್ಲ. ಡಸ್ಟು ಒಳಗಡೆ ಹಾಗೆ ಇರುತ್ತೆ ಅಲ್ವಾ? ಎಷ್ಟು ಕೆಟ್ಟದ್ದು ರೀ ಅದು. ಹೊರಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ತೀವಂತೆ, ಒಳಗಡೆ ಯಾಕ್ರಿ ಮಾಡಲ್ಲ? ನನಗೆ ಈ ದಿನಕರ ದೇಸಾಯಿ ಗೊತ್ತಲ್ಲ ನಿಮಗೆ, ಅವ್ರದ್ದೊಂದು ಹಾಡು ನೆನಪಾಗೋಯ್ತು ರೀ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಅಂತ. ಮನುಷ್ಯ ಸತ್ತ ಮೇಲೆ ಆ ದೇಹವನ್ನು ಇದೇ ಸ್ವಚ್ಛ ಮಾಡೋದಕ್ಕೆ ಯಾವ ಕೈ ಕಾಲು ತೊಗೊಂಡು ತಿಕ್ಕಿ ತೊಳೆದಿದ್ವಲ್ಲ, ಅದೇ ದೇಹವನ್ನು ತೊಗೊಂಡೋಗಿ ಸುಟ್ಟಾದ್ಮೇಲೆ ಆಗುತ್ತಲ್ಲ ಬೂದಿ, ಅದೇ ಬೂದಿಯಿಂದ ಏನಾದರೂ ಒಂದು ಉಪಯೋಗ ಆಗಲಿ. ಬೂದಿ ಅಂದರೆ ಇನ್ನೇನಿಲ್ಲ ರೀ, ಅದೇ ಡಸ್ಟು, ಅದೇ ಹಿಡಿ ಮಣ್ಣು ಡಸ್ಟೇ ರೀ, ಮತ್ತಿನ್ನೇನಿಲ್ಲ. ಅದೇ ಡಸ್ಟನ್ನು ಅವ್ರು ಹೇಗೆ ಎಲ್ಲ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದರು ಗೊತ್ತಾ? ಭತ್ತದ ಗದ್ದೆಗೆ ಹಾಕಿ ಭತ್ತ ಚೆನ್ನಾಗಿ ಬೆಳೀಲಿ, ಗೊಬ್ಬರ ಆಗಲಿ ಅಂತ. ಎಲ್ಲಿ ಮೀನಿದೆಯೋ, ಫಿಶ್ ಇದೆಯೋ ಅಲ್ಲಿ ಹಾಕಿ ಅದಕ್ಕೆ ಆಹಾರ ಆಗಲಿ, ಮೀನು ದಷ್ಟಪುಷ್ಟ ಆಗಲಿ ಅಂತ. ಎಲ್ಲಿ ಹೊಳೆ ಕೆರೆ ಇದೆಯೋ ಅದಕ್ಕೆ ಹಾಕಿ ಅಲ್ಲಿ ಒಂದು ಕಮಲದ ಹೂವು ಬರಲಿ ಅಂತ. ಅದಕ್ಕಾದರೂ ಫೈನಲಿ ನನ್ನ ಬಾಡಿ, ನನ್ನ ದೇಹ ಅನ್ನೋದು ಯೂಸ್ ಆಗಿ ನನ್ನ ಎಕ್ಸಿಸ್ಟೆನ್ಸ್ ಅನ್ನೋದು ಪರ್ಪಸ್ ಸರ್ವಾಗಲಿ, ಜನರಿಗೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ. ಜನರಿಗೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಅಲ್ವಾ? ಅದೇ ಧೂಳು, ಅವ್ರು ಹೇಳಿದ್ದು ಅದೇ ಧೂಳು. ಎಲ್ಲ ಧೂಳೇ ರೀ, ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲ ಧೂಳೆ. ಆದರೆ ಯೋಚನೆ ಮಾತ್ರ ಬೇರೆ. ನಾವು ಹೊಡೆಯೋದು ಮನೆ ಧೂಳು, ಅವ್ರು ಹೊಡ್ಕೊಂಡಿದ್ದು ಒಳಗಡೆ ಧೂಳು. ಈ ಥರ ಅನಿಸ್ಬಿಡ್ತು. ನೀವೇನಂತೀರಾ?